ಈಗ ಇತ್ತೀಚೆಗಷ್ಟೇ ಸೇವಾ ನಿವೃತ್ತಿ ಹೊಂದಿದ ಸಂಘದ 3 ಹಿರಿಯ ಸದಸ್ಯರಿಗೆ ಸನ್ಮಾನ ಕಾರ್ಯಕ್ರಮ. ಮೊದಲನೆಯದಾಗಿ ಶ್ರೀ ಕೆ ಶಿವಪ್ರಕಾಶ ಸರ್ ಮತ್ತು ಶ್ರೀಮತಿ ಕೆ ಪೂರ್ಣಿಮಾ ಮೇಡಮ್ ಅವರಿಗೆ ಪೂರ್ಣಿಮಾ ಮೇಡಮ್ ದಯವಿಟ್ಟು ವೇದಿಕೆಗೆ ಬರಬೇಕಂತ ತಮ್ಮಲ್ಲಿ ಮನವಿ. ಹಾಗಾಗಿ ಶ್ರೀ BS ಮಂಜುನಾಥ್ ಸರ್ ಅವರಲ್ಲಿ ವಿನಂತಿ. ನಮಸ್ಕಾರ. ಶ್ರೀ ಕೆ ಶಿವಪ್ರಕಾಶ್ ಅವರ ಪರಿಚಯ ಬಹುಶಃ ಯಾರಿಗೂ ಜಾಸ್ತಿ ಬೇಕಾಗಿರಲ್ಲ, ಆದರೂ ಇದೊಂದು ಸಂಪ್ರದಾಯ ಆಗಿರೋದ್ರಿಂದ ನಾನು ಇದನ್ನು ಮಾಡ್ತಾ ಇದ್ದೀನಿ. ಶಿವಪ್ರಕಾಶ್ ಅವರು 13 ನವೆಂಬರ್ 1964 ಚಿತ್ರದುರ್ಗ ಜಿಲ್ಲೆಯ ಚಿಪ್ಪಿನಕೆರೆ ಗ್ರಾಮದಲ್ಲಿ ಜನಿಸಿರುತ್ತಾರೆ. ತಮ್ಮ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನು ಅಲ್ಲಿಯ ಸರ್ಕಾರಿ ಶಾಲೆಯಲ್ಲಿ ಮುಗಿಸಿ ಹೈಸ್ಕೂಲನ್ನು ಚಿತ್ರದುರ್ಗದ ಚಿನ್ಮೂಲಾದ್ರಿ ಶಾಲೆಯಲ್ಲಿ, PUCಯನ್ನು SJM ಕಾಲೇಜಿನಲ್ಲಿ ಮತ್ತು 1986ರಲ್ಲಿ ಸಿವಿಲ್ ಎಂಜಿನಿಯರಿಂಗನ್ನು JMIT ಮೈಸೂರು ಯೂನಿವರ್ಸಿಟಿಯ JMITಯಿಂದ ಪಡೆದಿರುತ್ತಾರೆ. ಶಿಕ್ಷಣವನ್ನು ಮತ್ತೆ ಮುಂದುವರಿಸಿ ಅವರು ಬಿಟ್ಸ್ ಪಿಲಾನಿಯಿಂದ MTech ಪದವಿಯನ್ನು ಪಡೆದಿರುತ್ತಾರೆ. ತದನಂತರ BRCಯ 32ನೇ ಬ್ಯಾಚ್ನ ಟ್ರೈನಿಂಗ್ ಸ್ಕೂಲ್ನ ಇಂಟರ್ವ್ಯೂವನ್ನು ಅವರು ಕೊಟ್ಟು ಅದರ ಆಧಾರದ ಮೇಲೆ 1989ರ ಡಿಸೆಂಬರ್ನಿಂದ DCSCMನಲ್ಲಿ ತಮ್ಮ ಸರ್ಕಾರಿ ಸೇವೆಯನ್ನು ಆರಂಭಿಸಿರುತ್ತಾರೆ. DCSCMನ ಸುಮಾರು ಎಲ್ಲ ವಿಭಾಗಗಳಲ್ಲೂ ಕಾರ್ಯನಿರ್ವಹಿಸಿ ಅದರ ಅತ್ಯಂತ ಉನ್ನತ ಹುದ್ದೆಗಳಲ್ಲಿ ಒಂದಾದ ಚೀಫ್ ಎಂಜಿನಿಯರ್ ಅದರಲ್ಲಿ ಈಗ ನಿವೃತ್ತಿಯಾಗಿದ್ದಾರೆ. ಅವರ ಮಾರ್ಗದರ್ಶನ ಮತ್ತು ನೇತೃತ್ವದಲ್ಲಿ ನಡೆದ ಅಣುಶಕ್ತಿ ನಗರದ ಮುಖ್ಯ ನಿರ್ಮಾಣಗಳೆಂದರೆ ಹೊಸ ಟ್ರೈನಿಂಗ್ ಸ್ಕೂಲ್, HBNI ಬಿಲ್ಡಿಂಗ್, 1000 ವಿದ್ಯಾರ್ಥಿಗಳಿರಬಹುದಾದ ಪೋಸ್ಟ್ ಗ್ರ್ಯಾಜುಯೇಟ್ ಹಾಸ್ಟೆಲ್, VS ಭವನದ ಎಕ್ಸ್ಟೆನ್ಷನ್, AERBಯ ನ್ಯೂ ಬ್ಲಾಕ್ C ಮತ್ತು ಇವೇ ಅಲ್ಲದೆ ವಾಶಿಯ ಬ್ರಿಟ್ನ ಲ್ಯಾಬ್ಗಳು, ಸ್ಪೈಸಿ ರೇಡಿಯೇಟರ್ ಮತ್ತು RMP ಚಳ್ಳಕೆರೆ ಮೈಸೂರಿನಲ್ಲಿಯ ಕೆಲವು ಕಟ್ಟಡಗಳು ಇದ್ದಾವೆ. ಈ ಕೆಲಸಗಳ ಜೊತೆಗೆ DCSCMನಲ್ಲಿ ಅವರು ಟ್ರೈನಿಂಗ್ ಡಿವಿಷನ್ ಹೆಡ್ ಆಗಿ ಮತ್ತು ಬಹಳ ಮುಖ್ಯವಾದ ಟೆಂಡರಿಂಗ್ ಕಾರ್ಯಕ್ರಮಗಳಲ್ಲಿ ಅವರು ಟೆಂಡರಿಂಗ್ ಪ್ರೋಗ್ರಾಮ್ಗಳಲ್ಲೂ ಇದ್ದು, ಬಟ್ ಅವರು ಅವ್ರದ್ದು ಕ್ವಾಲಿಫಿಕೇಷನ್ ಅಂದರೆ ಡಿಸೈನ್ ಆ್ಯಂಡ್ ಸ್ಟ್ರಕ್ಚರಲ್ ಇಂಜಿನಿಯರ್ಗಳಲ್ಲಿ ಅದು ಕಾರ್ಯನಿರ್ವಹಿಸಿದ್ದಾರೆ. ಮತ್ತು ಅವ್ರಿಗೆ ನಾವು DCSCMದು ಅದು ನೀವು ಇದು ನೋಡ್ಬೋದು. ಕನ್ನಡ ಸಂಘ ಅಣುಶಕ್ತಿ ನಗರ ಕೇಂದ್ರಕ್ಕೆ ಅವ್ರ ಕೊಡುಗೆ ಏನು ಅಂತ ಬಹುಶಃ ಎಲ್ಲರಿಗೂ ಗೊತ್ತೇ ಇದೆ, ಅಂದರೆ ಒಮ್ಮೆ ಹೇಳ್ಬಿಡ್ತೀನಿ. ಅವ್ರನ್ನ ಚಿಕ್ಕದಾಗಿ ಹೇಳಬೇಕು ಅಂತಂದರೆ ಅವರು ನಮ್ಮ ಸಂಘದ ಭಗೀರಥ ಅಂತಲೇ ಅವ್ರನ್ನ ಕೊಡುಗೆ ನಾವು ಕನ್ನಡ ಸಂಘದವರು ಜ್ಞಾಪಿಸ್ಕೊಳ್ತೀವಿ ಯಾವಾಗಲೂ. ಏಕೆಂದರೆ ಅವರು ಏನೇ ಕೆಲಸ ಹಿಡಿದ್ರು ಅದನ್ನು ಮಾಡಿ ಮುಗಿಸೋ ತನಕ ಅವ್ರಿಗೆ ರೆಸ್ಟೇ ಇರ್ತಿರ್ಲಿಲ್ಲ. ಅವರಲ್ಲದೆ ನಮಗೂ ಎಲ್ಲರಿಗೂ ಇದನ್ನು ಮಾಡಿಸ್ತಾ ಇರೋ ಕೆಲಸನೇ ಅವರು ಆ್ಯಕ್ಚುಲಿ. ಸೊ ಅವರು ಇಲ್ಲಿ ಸೇವೆಗೆ ಸೇರಿದಂದಿನಿಂದಲೇ ತಮ್ಮ ಕನ್ನಡಾಭಿಮಾನದಿಂದ ಕನ್ನಡ ಮಿತ್ರ ಸಂಘ ಮತ್ತು ಅಣುಶಕ್ತಿ ಕೇಂದ್ರದ ಸದಸ್ಯರಾಗಿದ್ದರು. ಮಿತ್ರ ಸಂಘದ ಗೌರವ ಕಾರ್ಯದರ್ಶಿಯಾಗಿ 1997ರಿಂದ 2001ರವರೆಗೆ ಕಾರ್ಯನಿರ್ವಹಿಸಿದರು. ಈ ಸಂಘಗಳೇ ಅಲ್ಲದೆ ಅವರು ವಾಶಿಯಲ್ಲಿರುವ ಶರಣ ಸಂಕುಲ, ನವಿ ಮುಂಬೈ ಕನ್ನಡ ಸಂಘ ಮತ್ತು ಇತರ ಸಂಸ್ಥೆಗಳಲ್ಲೂ ತಮ್ಮ ಬಹುಮುಖ ಪ್ರತಿಭೆಗಳನ್ನು ತೋರಿಸುತ್ತಾ ಅಲ್ಲಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲೂ ಭಾಗವಹಿಸುತ್ತಿದ್ದರು. ಅವರು ಅಣುಶಕ್ತಿ ನಗರದಲ್ಲಿ ಅಭಿನಯಿಸಿದ ಮುಖ್ಯ ನಾಟಕಗಳು ಎಂದರೆ 1992ರಲ್ಲಿ ಹಳ್ಳಿ ಮಾಸ್ಟರ್, 1994ರಲ್ಲಿ ಲಾಟ್ರಿ ಟಿಕೆಟ್, 1996ರಲ್ಲಿ ಅಣ್ಣ ತಮ್ಮ, ಮತ್ತು ಏಕಪಾತ್ರಾಭಿನಯ. ಅದರ ನಂತರ ಬಹಳ ಏಕಪಾತ್ರಾಭಿನಯಗಳಲ್ಲೂ ಇದ್ದರು. 2016ರಲ್ಲಿ ಬಬ್ರುವಾಹನ, 2017ರಲ್ಲಿ ಹಿರಣ್ಯಕಶಿಪು, 2018ರಲ್ಲಿ ಕವಿರತ್ನ ಕಾಳಿದಾಸ ಮತ್ತು 2019ರಲ್ಲಿ ಹಳ್ಳಿ ಮಾಸ್ಟರ್, 2021ರಲ್ಲಿ ಮಯೂರವರ್ಮ ಆಗಿ ಅವರು ತಮ್ಮ ಅಭಿನಯವನ್ನು ತೋರಿಸಿದ್ದಾರೆ. ಹಾಗೆಯೇ ನವಿ ಮುಂಬೈ ಕನ್ನಡ ಸಂಘದ ನಾಟಕಗಳೆಂದರೆ 1997ರಲ್ಲಿ ಪೊಲೀಸ್ ಬರ್ತಿದ್ದಾರೆ ಮತ್ತು ಕೆರೆಗಹಾರ. ಮತ್ತು ಇವುಗಳಲ್ಲದೆ ಇದು ಅವರ ಸಾಂಸ್ಕೃತಿಕ ಪ್ರತಿಭೆಯಾದರೆ ಅವರು ತುಂಬ ಉತ್ತಮ ಯೋಗ ಗುರು. ಅವರು ಕನ್ನಡ ಸಂಘದ ಇದರಲ್ಲಿ ವಾರಾಂತ್ಯದಲ್ಲಿ ಆಸಕ್ತರಿಗೆ ಯೋಗ ಮತ್ತು ಪ್ರಾಣಾಯಾಮವನ್ನು ಮಾಡಿಸಿರುತ್ತಾರೆ. ಇನ್ನು ಅವರ ಅತ್ಯಂತ ಮುಖ್ಯವಾದ ಕೊಡುಗೆ ಬಗ್ಗೆ 2 ಮಾತು, ಇದನ್ನು ಕೊನೆಗೆ ಹೇಳ್ತಾ ಇದ್ದೀನಿ. 2002ರಿಂದ 2010ರ ತನಕ ಕಾರಣಾಂತರಗಳಿಂದ ಕನ್ನಡ ಸಂಘ ಸ್ಥಗಿತವಾಗಿ ಬಿಟ್ಟಿತ್ತು. ಅದಕ್ಕೆ ಸ್ವಲ್ಪ ಜೀವ ಕೊಟ್ಟವರು ಆ ಟೈಮ್ನಲ್ಲಿ ಅಂತಂದರೆ ರಾಮಮೋಹನ್, ಪ್ರಸನ್ನ, ಗೋನಲ್, ಸತೀಶ್, ಸಂಜೀವ್ ಮತ್ತು ಇವರು ಸ್ವಲ್ಪ ನಾವೆಲ್ಲ ಜೀವ ಸೇರಿ ಕೊಟ್ಟಿದ್ದು ಅದಕ್ಕೆ. ಆದರೆ ಅದನ್ನು ಎಲ್ಲ ವಿಧದಲ್ಲಿಯೂ ಒಂದು ಪುನಶ್ಚೇತನ ನೀಡಿ ಮತ್ತೆ DCSCMನಿಂದ ನಮ್ಮ ಸಂಘದ ಕಚೇರಿ ಕೊಡಿಸಿದ ಭಗೀರಥರು. ಎಲ್ಲ ಜೋರಾಗಿ ಚಪ್ಪಾಳೆ ಹೊಡಿ. ಏಕೆಂದರೆ ಇದು ತುಂಬ ಈಸಿ ಕಾರ್ಯ ಆಗಿರಲಿಲ್ಲ. ಏಕೆಂದರೆ ಒಂದು ಸತಿ ಮಳೆ ಬಂದು ಎಲ್ಲ ನಮ್ಮ ಪೇಪರ್ಗಳೆಲ್ಲ ಹೋಗ್ಬಿಟ್ಟಿದ್ದೋ, ನಾವು ಅದನ್ನೆಲ್ಲ ಮತ್ತೆ ಹುಡುಕಿ ಮತ್ತೆ ಅದನ್ನ ಅಕೌಂಟ್ಸ್ ಮಾಡಿ ಅದನ್ನು ರಿಜಿಸ್ಟ್ರ್ ಮಾಡಿಸಿ ಮತ್ತೆ ಅದನ್ನು ಮತ್ತೆ ನಾವು
DCSMನಿಂದ ನಾವೊಂದು ಹಾಲ್ ತಗೊಂಡಿದ್ದು ನಮ್ಮೆಲ್ಲರಿಗೂ ಬಹಳ ಹೆಮ್ಮೆಯ ವಿಷಯ. ಮತ್ತು ಇದನ್ನೇ ಅವರು ಮುಂದುವರಿಸಿ ಕನ್ನಡ ಸಂಘದಲ್ಲಿ ಬಹಳ ವರ್ಷಗಳಿಂದ ನಿಂತೇ ಹೋಗಿದ್ದ ಸೆಮಿನಾರನ್ನು 2023 ಅಕ್ಟೋಬರ್ 8ರಂದು ನಡೆಸಿದರು. ಸುವರ್ಣ ಮಹೋತ್ಸವದ ಅಂಗವಾಗಿ ಒಂದು ವಿಜ್ಞಾನ ವಿಚಾರ ಸಂಕಿರಣ ನಡೆಸಿದರು. ಅದು ಕನ್ನಡ ಸಂಘ ಒಂದು ಸಮಯದಲ್ಲಿದ್ದ ಉಚ್ಚಾಯ ಸ್ಥಿತಿಗೆ ಮತ್ತೆ ಒಮ್ಮೆ ಮುಟ್ಟಲು ಅವರು ತುಂಬ ಶ್ರಮ ಪಟ್ಟರು ಆ್ಯಕ್ಚುಲಿ. ಮತ್ತು ಈ ಎಲ್ಲ ಪರಿಶ್ರಮದಲ್ಲಿ ಅವರು ಕನ್ನಡ ಸಂಘ ಕಟ್ಟಿದ್ದಲ್ಲದೆ ಅದರ ಮುಂದಿನ ಭವಿಷ್ಯ ಯೋಚನೆ ಮಾಡಬೇಕು ಅಂತಂದು ಇಲ್ಲಿ ಯಾರು ಹೊಸದಾಗಿ ಸೇರಿದ್ದಾರೆ ಜನಗಳು, ಹೊಸ ಮೆಂಬರ್ಗಳು, ಅವ್ರಿಗೆ ಇದೆಲ್ಲದರ ಬಗ್ಗೆ ಅವರು ಟ್ರೈನಿಂಗ್ ಕೊಟ್ಟು ಮತ್ತು ಅವ್ರಿಗೆಲ್ಲದಕ್ಕೂ ಎಕ್ಸ್ಪೋಜರ್ ಕೊಟ್ಟು ಈಗ ಅವರು ಮುಂದೆ ಕನ್ನಡ ಸಂಘನ ಉಳಿಸಿ ಬೆಳೆಸ್ಕೊಂಡು ಹೋಗೋದಕ್ಕೆ ತುಂಬ ಸ್ಫೂರ್ತಿ ಮತ್ತು ಮಾರ್ಗದರ್ಶನ ನೀಡಿದ್ದಾರೆ. ಇದು ತುಂಬ ದೊಡ್ಡ ಸಾಧನೆ. ಆ್ಯಕ್ಚುಲಿ ಸಂಘಗಳನ್ನು ಕಟ್ಟೋದು ದೊಡ್ಡದಲ್ಲ, ಅದು ಮುಂದಿನ ತನಕ ಇರೋದನ್ನು ಅದನ್ನು ನೋಡಬೇಕು ಅನ್ನೋದು ಭಾಳ ಮುಖ್ಯ. ಅದನ್ನು ಮಾಡಿದ್ದಾರೆ. ಮತ್ತು ಚುಟುಕಾಗಿ ಹೇಳಬೇಕು ಅಂದರೆ ನಮ್ಮ ಕನ್ನಡ ಸಂಘದ ಒಂದು ನವಯುಗವನ್ನು ಆರಂಭಿಸಿ ಒಂದು ಹೊಸ ಪರಂಪರೆಯನ್ನೇ ಸೃಷ್ಟಿ ಮಾಡಿ ಸದ್ಯ ನಿವೃತ್ತ ಹೊಂದುತ್ತಿದ್ದಾರೆ. ಇನ್ನು ಪರ್ಸ್ನಲ್ಲಾಗಿ ಹೇಳಬೇಕು ಅಂತಂದರೆ ಏನು ಹೇಳೋದಿಲ್ಲ. ಆ್ಯಕ್ಚುಲಿ ಅವರು ಎಷ್ಟು ಆತ್ಮೀಯ, ಸರಳ, ಹಸನ್ಮುಖ, ಹಾಸ್ಯಪ್ರಜ್ಞೆ, ಸಮಯೋಚಿತ, ಇವೆಲ್ಲ ನಾನು ಹೇಳೋದಲ್ಲ, ನಿಮಗೆಲ್ಲರಿಗೂ ಅದು ಫೀಲ್ ಆಗಿದೆ ಆಲ್ರೆಡಿ. ಸೊ ಅದೆಲ್ಲ ಅವ್ರಿಗೆ ತುಂಬ ಈಸಿಯಾಗಿ ಅಪ್ಲೈ ಆಗುತ್ತೆ. ಮತ್ತು ಅವರಷ್ಟರ ಬಗ್ಗೆ ಹೇಳಿದ್ರೆ ಆಗೋದಿಲ್ಲ. ಅವ್ರ ಜೊತೆ ಪೂರ್ಣಿಮಾ ಅವರು ಕೂಡ, ಅವರು ನೋಡಿದ್ರೆ ತುಂಬ ಶಾಂತವಾಗಿ ಸರಳವಾಗೇ ಇರ್ತಾರೆ ಅವರು. ಆದರೆ ಅವರ ಪ್ರತಿಭೆ ಎಷ್ಟು ದೊಡ್ಡದು ಅಂತಲೇ ನೀವು ಈಗ ಮುಂದೆನೂ ನೋಡ್ತಾ ಇದ್ದೀರಾ, ಹಿಂದೆನೂ ನೋಡಿದ್ದೀರಾ. ಅವ್ರು ಯಾವುದೇ ಪ್ರೋಗ್ರಾಮ್ನಲ್ಲಿ ಶಿವಪ್ರಕಾಶ್ ಅವ್ರಿಗಿಂತ ಕಡಿಮೆ ಏನಿಲ್ಲ. ಆ ಟೈಮಲ್ಲಿ ಬಂದು ಅವ್ರ ಜೊತೆ ಈಕ್ವಲ್ ಆಗೇ ಅವರು ಇದನ್ನು ತೋರಿಸ್ತಾ ಇದ್ದಾರೆ. ಮತ್ತು ಅವರಿಬ್ಬರು ಮಕ್ಕಳು ಸಂದೇಶ್ ಸ್ವರೂಪ ಕನ್ನಡ ಸಂಘದಲ್ಲೂ ಅವ್ರು ಇಲ್ಲಿರೋ ತನಕ ತುಂಬ ಆ್ಯಕ್ಟಿವ್ ಆಗಿದ್ದರು. ಬಟ್ ಈಗ ಸದ್ಯ ಬೆಂಗಳೂರಿನಲ್ಲಿರೋದ್ರಿಂದ ಅವರು ಅಲ್ಲಿ ಮತ್ತೆ ಅವರು ಕುಟುಂಬದಲ್ಲಿ ಸೇರ್ಕೊಳ್ತಾ ಇದ್ದಾರೆ. ಅವ್ರಿಗೆ ಅಲ್ಲೇ ಕೆಲಸನೂ ಮಾಡ್ತಾ ಇದ್ದಾರೆ. ಮತ್ತು ಎಷ್ಟು ಹೇಳಿದ್ರು ಮುಗಿಯಲ್ಲ ಇವ್ರ ಬಗ್ಗೆ. ಸೊ ಒಂದು ವಿಷಯ ಏನು ಅಂತಂದರೆ, ಎಲ್ಲೇ ಇರಲಿ ಹೇಗೆ ಇರಲಿ ಅವ್ರು ಮಾತ್ರ ನಮ್ಮೆಲ್ಲರ ಬಗ್ಗೆನೂ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತು ನಮ್ಮೆಲ್ಲರ ಸಂಪರ್ಕ ಯಾವಾಗ ಸಿಕ್ಕಿದ್ರೂ ಬಿಡೋದಿಲ್ಲ ಅನ್ನೋ ಗ್ಯಾರಂಟಿ ಮಾತ್ರ ಕೊಡ್ತೀನಿ ನಿಮಗೆ. ಸೊ ಅದು ನಮಗೆಲ್ಲ ತುಂಬ ಹೆಮ್ಮೆ ವಿಷಯ. ಮತ್ತು ಈ ಅವಕಾಶ ಕೊಟ್ಟ ಸಂಘಕ್ಕೆ ನನ್ನ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ವೆರಿ ಬೆಸ್ಟ್ ಲಕ್ ಫಾರ್ ದೇರ್ ಫ್ಯೂಚರ್ ಲೈಫ್. ಈಗ ಒಂದು ಅವರ PPTಯನ್ನು ನೋಡಿ, ಪ್ರೆಸೆಂಟೇಷನ್ ಇದೆ.
ಶಕ್ತಿಶಾಲಿ. ಅಡಿಯಿಟ್ಟರೆ ಬಿರಿಯುವುದು ಭೂಮಿ, ತಲೆ ಎತ್ತಲು ಬೆಚ್ಚುವುದು ಬಾನು, ಕೈ ಎತ್ತಲು ನಡುಗುವುದು ಸೃಷ್ಟಿ. ಚತುರ್ಮುಖ ಬ್ರಹ್ಮನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಂತಶ್ಚಿತ್ತ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನು ಬೆಳಗಬೇಕಾದ ನನ್ನ ಕುಮಾರ, ಆ ಆಶಾಜ್ಯೋತಿಯಿಂದ ಇಂದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದರೆ ಇದೊಂದು ಬದುಕೆ, ಇದೊಂದು ಜನ್ಮವೇ, ಎಂಥ ದುರ್ವಿಧಿ, ಇದೆಂಥ ದುರ್ವಿಧಿ. ನಾನೇ ಸರ್ವಶಕ್ತನೆಂದುಕೊಂಡರೆ ಅದ್ಯಾವ ಶಕ್ತಿ ನನ್ನ ಎದುರು ನಿಂತು ಕಾಡುತ್ತಿದೆ? ಅದ್ಯಾವ ಶಕ್ತಿ ನನ್ನ ಪುತ್ರನನ್ನೇ ಶತ್ರುವನ್ನಾಗಿ ಮಾಡಿದೆ? ಅದ್ಯಾವ ಶಕ್ತಿ ಅವನಿಗೆ ನನ್ನ ಎದುರು ನಿಂತು ನಿಲ್ಲುವಂತೆ ಮಾಡಿದೆ? ಅದ್ಯಾವ ಶಕ್ತಿ ಅವನಿಗೆ ಸಾವು ಬರುವಂತೆ ತಡೆದಿದೆ? ಅದ್ಯಾವ ಶಕ್ತಿ ನನ್ನ ಮುಖಭಂಗ ಮಾಡಿ ತಲೆ ತಗ್ಗಿಸುವಂತೆ ಮಾಡಿದೆ? ಅವನೇ, ಆ ದುಷ್ಟರೇ, ಆ ನನ್ನ ಕುಲವೈರಿಯಾದ ಹರಿಯೇ ಇದಕ್ಕೆಲ್ಲ ಕಾರಣ. ಎಲವಾ ಹರಿ, ಕಪಟಿ, ವಂಚಕಿ, ನನ್ನ ಮಗನ ಹೃದಯಂತರಾಳವನ್ನು ಹೊಕ್ಕು ಅವನ ತಲೆಕೆಡಿಸಿ ಮನವನ್ನಂತೆ ಆಡಿಸುತ್ತಿರುವೆಯ. ನೀನು ಪೌರುಷನಾಗಿದ್ದರೆ, ನನ್ನಂತೆ ಪರಮ ಪುರುಷೋತ್ತಮ ನೀನಾಗಿದ್ದರೆ ಬಾ, ಬಂದು ನನ್ನ ಎದುರಿಗೆ ನಿಲ್ಲು. ನಿನ್ನ ಉದರವನ್ನು ಬಗೆದು ನಿನ್ನ ಕರುಳುಗಳನ್ನು ಮಾಲೆಯನ್ನಾಗಿ ಹಾಕಿಕೊಳ್ಳುತ್ತಿದೆ. ನಾನು ಹಿರಣ್ಯಕಶಿಪು ಅಲ್ಲ, ನಾನು ಹಿರಣ್ಯಕಶಿಪು ಅಲ್ಲ, ನಾನು ಹಿರಣ್ಯಕಶಿಪು ಅಲ್ಲ. ನಮ್ಮಂತ ಹಳ್ಳಿ ಜನಗಳಿಗೆ ಹಿಂಗೆಲ್ಲ ಮಾಡಿ ಕೆಡ್ಸ ಹಾಕಿಬಿಡ್ತಾರ ಕಣವ್ವ. ಅಯ್ಯೋ ಅರ್ಣವ್ವ, ನೀನ್ ಯಾವ್ದೋ ಮದ್ವೆ ಮಾಡಕ್ ಹೋಗಿದ್ದಂತಲ್ಲ ಬೊಂಬೈಗೆ, ಮದ್ವೆ ಆಯ್ತೇನವ್ವ? ಅಯ್ಯೋ, ಆ ಶಾರದವ್ವ ಹೇಳಿದ್ಲು ಈ ವಾರ ಇಲ್ಲಿ ಕರ್ಕೊಂಡ್ ಬಿಡ್ತೀನಿ ಆ ಮದುಮಕ್ಕಳನ್ನ ಅಂತ ಕರ್ಕೊಂಡ್ ಬಂದಿರವ್ವ. ಎಲ್ಲದರವ್ವ? ಅಯ್ಯೋ ಅಯ್ಯೋ ಮಗ, ಆಶೀರ್ವಾದ ಮಾಡಿ ನಾವೆಲ್ಲ ಹೋಗ್ತೇವೆ, ಚೆನ್ನಾಗೈತನವ್ವ. ಬೋಲು ನೋಡು, ಅವನಲ್ಲಿ ತುಂಟವನೆಲ್ಲದ. ಓ ಸಿರಿ ಸಿರಿ ಬಾಬಾ, ಒಂದ್ ವಾರ ಕೆಳಗಡೆ ಮದುವೆ ಆಯ್ತಂತ ಮದುವೆಗಿಂತ ಮಕ್ಕಳು ಮೊದ್ಲಾಗ್ತಲ್ಲ. ಬರ್ರಿ ಬರ್ರಿ ನೋಡ್ಕೊ ಬರ್ರಿ ಅಲ್ಲ, ನಮ್ಮ ಚೆನ್ನಾಗಿ ಬರ್ರಿ. ಎಂದೆಂದೂ ನಿನ್ನನ್ನು ಮರೆತು ಬದುಕಿದಲಾರೆ, ಇನ್ನೆಂದೂ ನಿನ್ನನ್ನು ಅಗಲಿ ನಾನಿರಲಾರೆ. ಒಂದು ಕ್ಷಣ ನೊಂದರು ನೀ ನಾ ತಾಳಲಾರೆ, ಒಂದು ಕ್ಷಣ ವಿರಹವನ್ನು ನಾ ಸಹಿಸಲಾರೆ. ಎಂದೆಂದೂ ನಿನ್ನನ್ನು ಮರೆತು ಬದುಕಿದಲಾರೆ, ಇನ್ನೆಂದೂ ನಿನ್ನನ್ನು ಅಗಲಿ ನಾನಿರಲಾರೆ. ಸಾಗರ ಹುಣ್ಣಿಮೆ ಕಂಡು ಉಕ್ಕುವ ರೀತಿ ನಿನ್ನನ್ನು ಕಂಡ ದಿನವೇ ಹೊಮ್ಮಿತು ಪ್ರೀತಿ. ನೀ ಕಡಲಾದರೆ ನಾನದಿಯಾಗುವೆ, ನಿಲ್ಲದೆ ಓಡಿ ಓಡಿ ನಿನ್ನ ಸೇರುವೆ ಸೇರುವೆ ಸೇರುವೆ. ಎಂದೆಂದು ಲೈಟ್ಸ್ ಆನ್. ಶಿವಪ್ರಕಾಶ್ ಸರ್ ಅವರ ನಟನೆ ನೋಡ್ತಾ ಇದ್ದರೆ ಯಾವ ಸಿನಿಮಾ ಹೀರೋಗಳಿಗೂ ಸಹ ಕಡಿಮೆ ಇಲ್ಲದ ರೀತಿಯಲ್ಲಿ ಅವರು ನಟನೆ ಮಾಡಿದ್ದಾರೆ. ತುಂಬ ಸಂತೋಷವಾಯಿತು ಸರ್ ನೋಡಿ. ಈಗ ಮುಖ್ಯ ಅತಿಥಿಗಳಾದ ಶ್ರೀ ರಾಮ್ ಮೋಹನ್ ಸರ್ ಅವರಿಂದ ಸನ್ಮಾನ ಕಾರ್ಯಕ್ರಮ. ಜೋರಾದ ಚಪ್ಪಾಳೆ ಬರಲಿ.
ಧನ್ಯವಾದಗಳು ಸರ್. ಈ ಒಂದು ಪ್ರೆಸೆಂಟೇಷನಲ್ಲಿ ನೀವೆಲ್ಲ ನೋಡಿರೋ ರೀತಿ ಶಿವಪ್ರಕಾಶ್ ಸರ್ ಅವರ ಈ ಕನ್ನಡ ಸಂಘಕ್ಕೆ ಅವರು ಕೊಟ್ಟಿರೋ ಕೊಡುಗೆಗಳು ತುಂಬ ಅಪಾರವಾಗಿದೆ. ಈ ಒಂದು ಸುದೀರ್ಘ ಪಯಣದ ಒಡನಾಟದ ಬಗ್ಗೆ ನಮ್ಮೆಲ್ಲರ ಜೊತೆ ಕೆಲವೊಂದು ಮಾತುಗಳನ್ನು ಹಂಚ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ ಸರ್. ತಾಯಿ ಭುವನೇಶ್ವರಿಗೆ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಉಪಸ್ಥಿತರಿರುವ ಗಣ್ಯರಿಗೆ, ಇಲ್ಲಿ ಸೇರಿರುವ ಎಲ್ಲ ಪ್ರೀತಿಯ ಕನ್ನಡ ಬಂಧುಗಳಿಗೆ ವಂದಿಸುತ್ತಾ, ನೀವೆಲ್ಲ ಇಂದು ತುಂಬು ಹೃದಯದಿಂದ ನನಗೆ ಬೀಳ್ಕೊಡುಗೆ ಸನ್ಮಾನ ಮಾಡುತ್ತಿರುವ ಹಾಗೂ ಈ ವೇದಿಕೆ ಮೇಲೆ ನಿಂತು ಸಂಘದ ಪದಾಧಿಕಾರಿಯಾಗಿ ಮಾತನಾಡುವ ಕೊನೆಯ ಸಂದರ್ಭ. ಖುಷಿ ಹಾಗೂ ದುಃಖ ಎರಡೂ ಆಗ್ತಿವೆ. ನಾನು ಇಂದು ನಿಮಗೆ ಹೇಳುವುದು ಏನೂ ಇಲ್ಲ. ಇಷ್ಟು ದಿನ ಹೇಳ್ತಾ ಬಂದೆ. ನನ್ನ ಜೀವನಕ್ಕೆ ನೌಕರಿ ಕೊಟ್ಟು ಅನ್ನಕ್ಕೆ ದಾರಿ ಮಾಡಿಕೊಟ್ಟ ಪರಮಾಣು ಊರ್ಜ್ವ ಇಲಾಖೆಯೊಂದಿಗಿನ ನನ್ನ ಕಾರ್ಯಕ್ಷೇತ್ರ ಹಾಗೂ ಸೇವೆ, ಮನರಂಜನೆಗೆ ವೇದಿಕೆ ಕೊಟ್ಟು ನನ್ನಲ್ಲಿದ್ದ ಕಲಾ ಸೇವೆಗೆ ಅವಕಾಶ ಮಾಡಿಕೊಟ್ಟ ಎಲ್ಲ ಸಂಘ ಸಂಸ್ಥೆಗಳಿಗಿನ ನನ್ನ ಒಡನಾಟ, ಇವುಗಳ ಬಗ್ಗೆ ಮಂಜುನಾಥ್ ಇವರಿಂದ ಹಾಗೂ ಈ ವಿದ್ಯುನ್ಮಾನ ಪರದೆಯ ಮೇಲೆ ನೋಡಿದ್ದೀರಿ. ಹೀಗಾಗಿ ನಾನು ಇಂದು ಹೆಚ್ಚಿಗೆ ಏನೂ ಹೇಳುವುದಿಲ್ಲ. ಇಷ್ಟು ದಿನ ನಿಮ್ಮೊಂದಿಗೆ ಸೇರಿ ಕನ್ನಡಾಂಬೆಯ ಸೇವೆಯ ಮಾಡಲು ಅವಕಾಶ ಕೊಟ್ಟ ಕನ್ನಡ ಸಂಘ, ಅಣುಶಕ್ತಿ ಕೇಂದ್ರ ಹಾಗೂ ಎಲ್ಲ ನನ್ನ ಪ್ರೀತಿಯ ಕನ್ನಡ ಬಂಧುಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇಷ್ಟು ವರ್ಷ ಕಾರ್ಯಕ್ರಮಗಳಲ್ಲಿ ಬಣ್ಣ ಹಚ್ಚಿ ನಿಮ್ಮನ್ನೆಲ್ಲ ರಂಜಿಸುತ್ತಾ ಬಂದೆ. ಇಂದು ಕೊನೆಯದಾಗಿ ನಿಮ್ಮ ಎದುರಿಗೆ ಬಣ್ಣ ಹಾಕಿ ವೇದಿಕೆ ಮೇಲೆ ರಂಜಿಸಲು ಬರುತ್ತೇನೆ. ಹೀಗಾಗಿ ಈಗ ವೇದಿಕೆ ಬಿಟ್ಟು ಹೊರಡ್ತಾ ಇದ್ದೇನೆ. ಬಣ್ಣ ಹಚ್ಚುವ ಸಮಯ ಈಗ ಪರದೆ ಹಿಂದೆ. ಬಣ್ಣ ಹಚ್ಚುವ ಸಮಯ ಈಗ ಪರದೆ ಹಿಂದೆ. ನಂತರ ಸಿಗುವೆ ಅಳಿಸಿದ ಬಣ್ಣದಲ್ಲಿ ಎಂದೆಂದೂ ನಿಮ್ಮ ಮುಂದೆ. ನಂತರ ಸಿಗುವೆ ಅಳಿಸಿದ ಬಣ್ಣದಲ್ಲಿ ಎಂದೆಂದೂ ನಿಮ್ಮ ಮುಂದೆ. ಜೈ ಮಾಜ ಮಹಾರಾಷ್ಟ್ರ, ಜೈ ಕನ್ನಡಾಂಬೆ. ಈ ಕಾರ್ಯಕ್ರಮ ಇನ್ನು 10 ನಿಮಿಷದಲ್ಲಿ ಮುಗಿಯುತ್ತೆ. ಅದರ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಅದರ ಮೊದಲನೇ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ. ಹಾಗಾಗಿ ಸ್ವಲ್ಪ ಮೇಕಪ್ ಮಾಡ್ಕೋಬೇಕಾಗಿದೆ. ಹಾಗಾಗಿ ನಿಮ್ಮ ಒಂದು ಕ್ಷಮೆ ಕೇಳಿ ನಾವು ಈ ವೇದಿಕೆಯನ್ನು ಬಿಟ್ಟು ಹೋಗ್ತಾ ಇದ್ದೀವಿ. ಮಂಜುನಾಥ್ ಹಾಗೂ ಉಳಿದ ಗಣ್ಯರು ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ಬೇಕಂತ ಕೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಇದನ್ನು ಒಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮ ಇದ್ದಾವೆ. ಎಲ್ಲರೂ ಕೊನೆಯ ತನಕ ಇದ್ದುಬಿಟ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡ್ಕೊಂಡು ಹೋಗಿ. ಇದು ಮುಂಬೈನ ಮೋಸ್ಟ್ಲಿ ಪದಾಧಿಕಾರಿಯಾಗಿ ಈ ವೇದಿಕೆ ಮೇಲೆ ನನ್ನ ಕೊನೆಯ ಸಾಂಸ್ಕೃತಿಕ ಕೊಡುಗೆ. ಎಲ್ಲರೂ ನೋಡ್ಕೊಂಡೋಗಿ.